ಜನರ ಉಪಯೋಗಕ್ಕೆ ಬರಬೇಕಿದ್ದ ಕಟ್ಟಡ ಇದೀಗ ಪಾಳು ಬೀಳುವ ಸ್ಥಿತಿಗೆ ತಲುಪಿದ್ದು ಅಲ್ಪಸಂಖ್ಯಾತರ ಪರ ಅಂತ ಮಾತನಾಡುವಂತಹ ಸರ್ಕಾರ ಜನಪ್ರತಿನಿಧಿಗಳಿಗೆ ಈ ಕಟ್ಟಡದ ಉದ್ದೇಶವೇ ಮರೆತು ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಸಮುದಾಯ ಭವನ ಕಾಮಗಾರಿ ಮುಗಿದು 3 ವರ್ಷ ಕಳೆದರೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಕೋಟಿ ವೆಚ್ಚದ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯವಿಲ್ಲ. ಪಾಳು ಬಿದ್ದ ಅಲ್ಪಸಂಖ್ಯಾತರ ಸಮುದಾಯ ಭವನ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಡ ನಿರ್ಮಿಸುತ್ತೆ. ಆದರೆ ಕಟ್ಟಡ ನಿರ್ಮಾಣವಾಗಿ 3.5 ವರ್ಷ ಕಳೆದರೂ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಜನರ ಉಪಯೋಗಕ್ಕೆ ಬರಬೇಕಿದ್ದ ಕಟ್ಟಡ ಇದೀಗ ಪಾಳು ಬೀಳುವ ಸ್ಥಿತಿ ತಲುಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹೃದಯ ಭಾಗದಲ್ಲಿ ನಿರ್ಮಾಣವಾಗಿರೋ ಈ ಸಮುದಾಯ ಭವನವನ್ನು 2022-23ನೇ ಸಾಲಿನಲ್ಲಿ ಸುಮಾರು 1.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಅಲ್ಪಸಂಖ್ಯಾತ ಕಲ್ಯಾಣ ನಿಗಮದ ವತಿಯಿಂದ ನಿರ್ಮಾಣಗೊಂಡಿರುವ ಈ ಕಟ್ಟಡಕ್ಕೆ ಕೇಂದ್ರ ಸರ್ಕಾರ ಶೇಕಡಾ 75ರಷ್ಟು ಹಾಗೂ ರಾಜ್ಯ ಸರ್ಕಾರ ಶೇಕಡಾ 25ರಷ್ಟು ಅನುದಾನ ನೀಡಿದೆ. ಮುಸ್ಲಿಂ, ಕ್ರೈಸ್ತ ಹಾಗೂ ಜೈನ ಸಮುದಾಯದ ಯುವಕ ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, ಉದ್ಯೋಗ ಮಾಹಿತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ ಈ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಆದರೆ ಕಟ್ಟಡ ನಿರ್ಮಾಣ ಮುಗಿದರೂ ಸಹ ಇನ್ನೂ ಲೋಕಾರ್ಪಣೆ ಮಾತ್ರ ಆಗಿಲ್ಲ. 1,40,00,000 ಅನುದಾನದಲ್ಲಿ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡ ನಿರ್ಮಾಣ ಆಗಿ ಇವತ್ತಿಗೆ ಸುಮಾರು 3 ವರ್ಷ ದಾಟಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ 3.5 ವರ್ಷದಲ್ಲಿ ಆ ಕಟ್ಟಡ ಲೋಕಾರ್ಪಣೆ ಮಾಡದೆ ಇವತ್ತು ಆ ಒಂದು ಅಲ್ಪಸಂಖ್ಯಾತ ಯುವಕ ಯುವತಿಯರಿಗೆ ಏನು ಉದ್ದೇಶ ಇಟ್ಟುಕೊಂಡು ಆ ಕಟ್ಟಡ ನಿರ್ಮಾಣ ಆಗಿದೆ ಅದು ಇವತ್ತು ಒಂದು ದುರುಪಯೋಗ ಆಗ್ತಾ ಇದೆ. ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗಿರೋ ಈ ಕಟ್ಟಡ ಉದ್ಘಾಟನೆಗೊಳ್ಳುವ ಮೊದಲೇ ಪಾಳು ಬೀಳುವ ಹಂತಕ್ಕೆ ತಲುಪಿದೆ. ಈ ನೂತನ ಕಟ್ಟಡವು ಜೇಡರ ಬಲೆಯ ತಾಣವಾಗಿದ್ದು ಇಡೀ ಕಟ್ಟಡದಲ್ಲಿ ಪಾಚಿ ಪಸರಿಸಿದೆ. ಸುತ್ತಮುತ್ತ ಗಿಡಗಂಟಿಗಳು ಬೆಳೆದು ನಿಂತಿವೆ. ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡಬೇಕಾದ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಟ್ಟಡವನ್ನು ತಕ್ಷಣವೇ ಲೋಕಾರ್ಪಣೆ ಮಾಡಿ ಅಲ್ಪಸಂಖ್ಯಾತರಿಗೆ ಇದರ ಪ್ರಯೋಜನ ಸಿಗುವಂತಾಗಬೇಕು ಅನ್ನೋದೇ ಸ್ಥಳೀಯರ ಒತ್ತಾಯವಾಗಿದೆ. ಇತಿಹಾಸದಲ್ಲಿ ಇಲ್ಲಿವರೆಗೆ 4 ವರ್ಷದಿಂದ ಒಂದು ನೆನೆಗುದ್ದಿಗೆ ಬೀಳುವಂಥ ಒಂದು ಕಟ್ಟಡ ಇದೆ ಅಂತ ಹೇಳ್ತಾನೆ. ಒಂದು ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಈಗಿನ ಸರ್ಕಾರ ಆಗಲಿ ಶಾಸಕರಾಗಲಿ ಯಾವುದೇ ಕಟ್ಟಡವನ್ನು ಪುತ್ತೂರಿಗೆ ಕೊಡಲಿಲ್ಲ. ಈಗಾಗಲೇ ಅಲ್ಪಸಂಖ್ಯಾತರಿಗೆ ಹಾಸ್ಟೆಲ್ನ ವ್ಯವಸ್ಥೆಗಳಾಗಬೇಕು, ಹಲವಾರು ವ್ಯವಸ್ಥೆಗಳು ಪುತ್ತೂರಿಗೆ ಬರಬೇಕು. ಅಲ್ಲಿ ಇರುವಂಥ ಶಾಲೆ ಇದೆ, ಆ ಶಾಲೆಯಾಗಿಂದ ದೂರದಿಂದ ಬರುವ ಮಕ್ಕಳಿದ್ದರೆ ಅವರಿಗೊಂದು ಹಾಸ್ಟೆಲ್ ನಿರ್ಮಾಣವಾಗಬೇಕು. ಇಲ್ಲಿ ಯಾವುದೇ ಕಟ್ಟಡಗಳು ಇಲ್ಲಿವರೆಗೆ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಒಳ್ಳೆ ಕಟ್ಟಡಗಳನ್ನು ನಿರ್ಮಿಸಿ ಒಂದು 4 ವರ್ಷದಿಂದ ಇದೊಂದು ಉದ್ಘಾಟನೆ ಆಗಲಿಲ್ಲ ಅಂತ ಹೇಳಿದ್ರೆ ಜನರು ಇದನ್ನು ಆಲೋಚನೆ ಮಾಡಬೇಕು. ಒಟ್ನಲ್ಲಿ ಉದ್ಘಾಟನೆಗೂ ಮುನ್ನವೇ ಪಾಳು ಬೀಳುವ ಸ್ಥಿತಿಗೆ ತಲುಪಿರೋದು ಮಾತ್ರ ದುರಂತವೇ ಸರಿ. ಇನ್ನಾದರೂ ಸರ್ಕಾರ, ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಕಟ್ಟಡವನ್ನು ಜನರ ಬಳಕೆಗೆ ಮುಕ್ತಗೊಳಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.